ನಮ್ಮ ಊರಿನ ಸುದ್ದಿ ರಾಜ್ಯದಲ್ಲೆಲ್ಲ ಹರಡೋದು ಅಂದ್ರೇನು? ರಾಜ್ಯದಿಂದ ಡೆಲ್ಲಿವರೆಗೂ ಹೋಗೋದು ಅಂದ್ರೇನು? ಡೆಲ್ಲಿಯಿಂದ ಒಂದು ಸೀಳ್ ನಾಯಿ ಇಲ್ಲಿಗೆ ಬರೋದು ಅಂದ್ರೇನು? ಇಲ್ಲಿಗೆ ಬಂದು ತನ್ನ ಜಂತರ್ ಮಂತರ್ ತೋರ್ಸೋದು ಅಂದ್ರೇನು? ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿರೋ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಸರ್, ಅದು ರಾಗ ಹೇಳೋರ್ ಕಂಡ್ರೆ ನಮ್ ಎಂ ಡಿಗೆ ಇಡ್ಸೋಲ್ಲ ಅಂತ ಗೊತ್ತಲ್ಲ ನಿಮ್ಗೆ? ಮಿಸ್ಟರ್ ಹರಿಶ್ಚಂದ್ರ, ಕ್ಯಾನ್ಸರ್ನ ಆರಂಭದಲ್ಲಿ ಕ್ಯೂರ್ ಮಾಡದೆ ಹೋದ್ರೆ ಅದು ಇಡೀ ದೇಹನೇ ಆವರಿಸಿ ಸಾಯಿಸುತ್ತೆ. ಸರ್, ಆನ್ ಟಾಕ್ ಇನ್ ಬಿಟ್ವೀನ್. ಇಟ್ ಶೋಸ್ ಯುವರ್ ಇನ್ಎಫಿಷಿಯನ್ಸಿ. ಇಟ್ ಇಸ್ ಶೇಮ್ ಆನ್ ಯುವರ್ ಪಾರ್ಟ್. ನಿಗಾ ಕೊಟ್ಟು ಕೇಳಿ, ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ, ಡೆಲ್ಲಿಯಿಂದ ಬಂದಿರೋ ಆ ಸೀಳ ನಾಯಿ ಹೇಳದೆ ಕೇಳದೆ ಡೆಲ್ಲಿಗೆ ಓಡ್ ಹೋಗ್ಬೇಕು. ಇಲ್ಲ ಅವನ ಪ್ರಾಣ ಆಕಾಶಕ್ಕೂ ಅವನ ದೇಹ ಪಾತಾಳಕ್ಕೂ ರವಾನೆ ಆಗಬೇಕು. ಅಂಡರ್ಸ್ಟ್ಯಾಂಡ್? ನೋ ಸರ್, ನೀವು ಅಷ್ಟೊಂದು ಎಕ್ಸೈಟ್ ಆಗಬೇಡಿ. ಬಂದಿರೋ ವ್ಯಕ್ತಿ ಕಂತೆ ಬಿಚ್ಚೋಕ್ ಮುಂಚೆ ಹೋಗುವಂತ ಪ್ಲಾನ್ ಮಾಡಿದೀನಿ. ಏನ್ ಏರ್ಪಾಟ್ ಮಾಡಿದೀಯಾ? I am Vikram. Your room is ready, sir. And key, sir. Sir? No. Thanks. Thank you, sir.
ಅವನನ್ನ ಯಾಕೊಂದ್ರಿ? ಅವನು ನನ್ನನ್ನು ಕೊಲ್ಲಕ್ ಪ್ರಯತ್ನ ಪಟ್ಟ. ಅವನು ನಿಮ್ಮನ್ನೇ ಕೊಲ್ಲಕ್ ಬಂದಿದ್ದ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು? ಇದು ಕಣ್ಣನ್ ಮುಚ್ಚುತ್ತೆ, ಆದ್ರೆ ಇಡೀ ಜಗತ್ತನ್ನೇ ತೋರಿಸುತ್ತೆ. ಯು ಆರ್ ರಿಯಲಿ ಜೀನಿಯಸ್. ಥ್ಯಾಂಕ್ಸ್ ಫಾರ್ ಯೋರ್ ಕಮೆಂಟ್. ದೀಪಾ, ಫಾಲೋ. ದೀಪಾ, ನೋ ಪ್ರಾಬ್ಲಮ್, ಶೀ ಇಸ್ ಆಲ್ ರೈಟ್. ಬಿದ್ದ ಶಾಕಿಗೆ ಎಚ್ಚರ ತಪ್ಪಿದೆ ಅಷ್ಟೇ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಎಚ್ಚರ ಆದ್ಮೇಲೆ ನಾರ್ಮಲಿ ಬಂದ್ಬಿಡ್ತಾರೆ. ಏನಾದ್ರು ತೊಂದರೆ ಆದ್ರೆ ಕ್ಲಿನಿಕ್ಗೆ ಬನ್ನಿ. ನಾನೇನು ಬರಲ್ಲ? ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್. ನಾನು ಎಲ್ಲಿದ್ದೀನಿ? ನಿನ್ನ ಮನೆಯಲ್ಲಿ, ನಿನ್ನ ಹಾಸಿಗೆ ಮೇಲೆ. ನಾನು ಇಲ್ಲಿಗೆ ಯಾಕೆ ಬಂದೆ? ನಾನೇ ಕರ್ಕೊಂಬಂದೆ. ಈ ಸೀರೆ ನಾನೇ ಹೊಡ್ಸಿದ್ದು. ನೀವಾ? ನಾನೇ. ನಿನ್ನ ಮೈಯೆಲ್ಲ ತರ್ಚಿ ಬಟ್ಟೆ ಎಲ್ಲ ರಕ್ತದ ಕಲೆಯಾಗಿತ್ತು. ಅದಕ್ಕೆ ಆ ಬಟ್ಟೆನೆಲ್ಲ ಬಿಚ್ಚಿ ಆಹಾ ಈ ಸೀರೆ ಉಡಿಸ್ದೆ. ದೀಪಾ, ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಏನಾಯ್ತು? ಕಾಲೂರಕ್ಕಾಗ್ತಾ ಇಲ್ಲ, ತುಂಬಾ ನೋವಾಗ್ತಿದೆ. ಬೇಡಿ ಬೇಡಿ. ಸೀರೆ ಉಡಿಸ್ತವನೇ ನಾನು. ನಾಚಿಕೆ ಇರ್ಬೇಕಾದ್ದೆ. ಮೂಗೆಟ್ ಬಿದ್ದು ರಕ್ತ ಹೆಪ್ಪುಕಟ್ಟಿದೆ. ಐಡೆಕ್ಸ್ ಹತ್ತಿರ ಸರಿ ಹೋಗುತ್ತೆ. ಐಡೆಕ್ಸ್ ಎಲ್ಲಿದೆ? ಆ ಕಬೋರ್ಡ್ ಅಲ್ಲಿದೆ. ಕಾಲ್ನ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಂಡು ಮಲ್ಕೋ, ಎಲ್ಲ ಸರಿ ಹೋಗುತ್ತೆ. ನಾನು ಡಾಕ್ಟರ್ ಹತ್ರ ಹೋಗಿ ಬರ್ತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ನಾನು ಆಗಲೇ ನಿಮ್ಗೆ 4 ಸಲ ಹೇಳಿದ್ದೀನಿ, ಹಾಗಾಗಿ ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಬಿಕಾಸ್ ದಿ ಸಿಚುವೇಶನ್ ಇಸ್ ಸಚ್. ಒಂದು ವೇಳೆ ನಾವು ಬಲವಂತವಾಗಿ ಪೇಷಂಟ್ನ ಎಚ್ಚರ ಮಾಡಿದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳೋಕೆ ಆಗೋದಿಲ್ಲ. ಇನ್ನು 25 ದಿನ ಕಳೆದ ಮೇಲೆ ವಿ ಕ್ಯಾನ್ ಪ್ರೆಡಿಕ್ಟ್ ಸಮಥಿಂಗ್. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಸಿ ಯು. ಸಿ ಯು.
ಇಟ್ಸ್ ಆಲ್ ರೈಟ್, ಬನ್ನಿ. ಮ್ಯಾಗ್ಝಿನ್ ನೋಡ್ತೀರಿ? ಡ್ರೆಸ್ ಮಾಡ್ಕೊಂಡು ಬರ್ತೀನಿ. ರೈಟ್. ಹಲೋ ಹಲೋ ಮೇಡಮ್, ನೀವು ಇಷ್ಟ ಬಂದ ಕನಸು ಕಾಣಕ್ಕೆ ನನ್ನನ್ನೇನು ಯೂಫಾರ್ಮ್ ಬೆಡ್ ಅಂತ ತಿಳ್ಕೊಂಡ್ಬಿಟ್ರಾ? ಎದ್ದಳಿ. ಐ ಆಮ್ ವೆರಿ ಸಾರಿ. ಕ್ಷಮಿಸಿ, ಯಾವ್ದೋ ಗುಂಗ್ನಲ್ಲಿ. ಯಾವುದೋ ಗುಂಗಲಲ್ಲ, ಸರಿಯಾದ ರಂಗಲ್ಲೇ ಇದೆಯಾ. ದೀಪಾ, ಒಂದು ವಿಷಯ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಏನು? ನಿಮ್ಮ ಅಣ್ಣ ಸತ್ತಿದ್ದ ದಿನ ಯಾವುದಾದ್ರೂ ಸ್ಟ್ರೇಂಜ್ ಅನ್ಯೂಶುವಲ್ ಇನ್ಸಿಡೆಂಟ್ ನಡೀತಾ? ಹಾ, ನನ್ನನ್ನು ಹೊರಗಡೆ ನಿಲ್ಸಿ ಅವನೊಬ್ಬನೇ ಮಾರ್ಚರಿ ರೂಮ್ ಒಳಗೋದ. ಎಷ್ಟೊತ್ತಾದ್ರೂ ಬರ್ಲಿಲ್ಲ. ಏನ್ ಮಾಡ್ಬೇಕು ಅಂತಾನೆ ತೋಚಲಿಲ್ಲ. ಒಂದ್ ಹೆಜ್ಜೆ ಮುಂದಿಡೋ ಅಷ್ಟರಲ್ಲಿ ಒಂದ್ ವ್ಯಾನ್ ನನ್ ಮೇಲೆ ಬಂದ್ಬಿಡ್ತು. ಬಟ್ ಗಾಡ್ ಗ್ರೇಸ್, ತಪ್ಪಿಸ್ಕೊಂಡೆ. ವ್ಯಾನ್ ಕಲರ್ ಅಥವಾ ನಂಬರ್ ಏನಾದರೂ ಗುರ್ತಿದ್ಯಾ? ರಾತ್ರಿ ಹೊತ್ತು ವ್ಯಾನ್ ಕಲರ್ ಕಂಡುಹಿಡಿಯೋಕ್ಕಾಗ್ಲಿಲ್ಲ. ಆದ್ರೆ ನಂಬರ್ ಮಾತ್ರ CAX 3366. ಏನಂದೆ? CAX 3366. ವಿಜಯ್, ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ಸಿಯೋ, ಬರ್ತೀನಿ. CAX 3366, CAY 6633 ಈ ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ಯಾವ್ಯಾನೋ ಇಲ್ವಲ್ಲ. ಆದರೆ CAZ 6363 ನಂಬರ್ ಕಾರ್ ಇದೆ ಸರ್. ಆಹಾ, ದಯವಿಟ್ಟು ಆ ಕಾರ್ ಓನರ್ ಅಡ್ರೆಸ್ ಕೊಡ್ತೀರಾ? ಕೊಡ್ತೀನಿ ಸರ್. ಛೇ 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 ಛೇ, ಇದೇನು ಅಗ್ನಿಶಾಮಕ ದಳದ ಬೆಲ್ಲ ಇಲ್ಲ ನನ್ನ ಮನೆ ಫೋನ. ಬೆಳಗ್ಗೆಯಿಂದ ಇದೇ ಆಗೋಯ್ತು. ಹಲೋ, ಎಸ್, ಜಿಜಿ ಪಾಲ್ ಸ್ಪೀಕಿಂಗ್. ಐ ಮೀನ್ ಗಜಪತಿ ಗೋಪಾಲ್ ಸ್ಪೀಕಿಂಗ್. ವಾಟ್ ನಾನ್ಸೆನ್ಸ್? ರೈಲ್ವೆ ಸ್ಟೇಷನ್? ರೈಲ್ವೆ ಸ್ಟೇಷನ್ ಬೇಕಾಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಬೇಕಾಗಿತ್ತು. ಪೊಲೀಸ್ ಸ್ಟೇಷನ್ ಇಲ್ಲದೆ ಇದ್ರೆ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ಗೆ ಫೋನ್ ಮಾಡಬೇಕಾಗಿತ್ತು. ಇಲ್ದಿದ್ರೆ ಬಸ್ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು. ಎದುರುಗಡೆ ರೈಲ್ವೆ ಸ್ಟೇಷನ್ ತೋರಿಸ್ತಾ ಇದ್ರು. ಎಲ್ಲೂ ಇಲ್ಲದೆ ಇದ್ರೆ ಟಿವಿ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು. ಎಷ್ಟು ಸಾರಿ ಹೇಳ್ದಯ್ಯ ನನಗೆ ಟಿವಿ ಸ್ಟೇಷನ್ ಹತ್ರ ಹೋಗಿ ಕೇಳು ಅಂತ. ಓಹೋ ಡಾರ್ಲಿಂಗ್, ಕಿಸ್ ಮೀ ಮುತ್ತು. ಓ ನಿನಗಲ್ಲ ಕಣಯ್ಯ. ಏನು? ಯಾರೋ ನೋಡಕ್ ಬಂದಿದ್ದಾರೆ. ಈ ವಯಸ್ಸಲ್ಲಿ ನಿನ್ನ ನೋಡಕ್ ಬಂದಿದಾರ? ಎಲ್ಲಿ ನನ್ನ ಡಬಲ್ ಬ್ಯಾರಲ್ ಗನ್? ಅಯ್ಯೋ, ನನ್ ಕರ್ಮ. ನನ್ನನ್ನಲ್ರಿ, ನಿಮ್ಮನ್ ನೋಡಕ್ ಬಂದಿದ್ದಾರೆ ಎಂದೆ. ನನ್ನ ನೋಡಕ್ ಬಂದಿದಾರ? ಯಾಕಿರ್ಬಹುದು? ಓಹೋ, ನನ್ನ ಪೆಟ್ಟ ಕಾರ್ ನೋಡಕ್ ಬಂದಿರ್ಬೇಕು. ಅವ್ರಿಗೆ ಡಬಲ್ ಬ್ಯಾರಲ್ ಗನ್ ಅಲ್ಲ, ಡಬಲ್ ಕೋಲ ತಗಂಬ. ವೇರ್ ಇಸ್ ಮೈ ಗೆಸ್ಟ್? ವೇರ್ ಇಸ್ ಮೈ ಗೆಸ್ಟ್? ವೇರ್ ಇಸ್ ಮೈ ಗೆಸ್ಟ್? ಎಲ್ಲಿ ನನ್ನ ಅತಿಥಿ? ವೆಲ್ಕಮ್ ವೆಲ್ಕಮ್, ಸುಸ್ವಾಗತ. ಓಹ್, ನೀವು ನಿಂತೇ ಇದ್ದೀರಾ? ಇಲ್ಲ, ನಿಮ್ಮ ಕೂತೇ ಹೆಸರು? ಇದೀನಲ್ಲ. ವಿಜಯನಗರದಿಂದ ಬಂದ್ರ? ನನ್ನ ಹೆಸರು ವಿಜಯ್ ಅಂತ. ನನ್ನ ಹೆಸರು ಜಿಜಿ ಪಾಲ್, ಜಿಜಿ ಪಾಲ್. ಅಂದ್ರೆ ಗಜಪತಿ ಗೋಪಾಲ್. ಓಹೋ, ಗಜಪತಿ ಆನೆ ಕುಲದವ್ರು ಅಂತ ಹೇಳಿ. ಹಿಂದೆ ನಮ್ಮ ಪೂರ್ವಿಕರು ಆನೆ ಮೇಲೆ ಸವಾರಿ ಮಾಡ್ತಿದ್ರು. ಆಹಾ, ಈಗ ತಾವು ಸವಾರಿ ಮಾಡ್ತೀರಲ್ಲ, ಆ ಕಾರ್ನ ಸ್ವಲ್ಪ ನೋಡ್ಬೇಕು. ಅಂದ್ರೆ CAZ 6363. CAZ 6363 ಸಾಧ್ಯವಿಲ್ಲ. 1943 ನಲ್ಲೇ ಬ್ರಿಟಿಷ್ ಗವರ್ನರ್ ಲಾರ್ಡ್ ಮೌಂಟೇನ್ ಬ್ಯಾಟನ್ ಇಲ್ಲಿ ಬಂದು ತೋರಿಸಿದ್ರು, ತೋರಿಸಲಿಲ್ಲ. ಸಾಧ್ಯವಿಲ್ಲ. ಈಗ ನನಗ್ ತೋರಿಸ್ತೀರಾ? ಖಂಡಿತವಾಗಿಯೂ. ನೀನು ಇಂಡಿಯನ್, ಭಾರತೀಯ, ತೋರಿಸ್ತೀನಿ. CAZ 6363. ಹುಚ್ಚಾಸ್ಪತ್ರೆ ಬ್ರಾಂಚ್ ಆಫೀಸ್ ಬಂದಿದ್ದೇನೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಹೆಡ್ ಆಫೀಸ್ಗೆ ಬಂದಿದ್ದೀನಿ. ಎಲ್ಲಿ ಸರ್ ಕಾರು? ನನ್ನ ಕಾರ್ ನೋಡೋದಕ್ಕೆ ಎಷ್ಟೊಂದು ಆತರ, ಎಷ್ಟೊಂದು ಕಾತರ, ಎಷ್ಟೊಂದು ಆಸೆ. ಉಸಿರಿಗೆ ಉಸಿರು, ಪ್ರಾಣಕ್ಕೆ ಪ್ರಾಣ, ಪಂಚ ಪ್ರಾಣ. 6363 ನೋಡಿ. ಅಂಡಾ ಕಾ ಕಸಂ, ಅಬು ಕಾ ಹುಕುಂ, ಡನ್ ವಪ್ಪನ್. ಓಹೋ, ನೀವೆಲ್ಲಿ ನೋಡ್ತಾ ಇದ್ದೀರಾ? ಲುಕ್ ದೇರ್. ಮಿಸ್ಟರ್ ಜಿಜಿ ಪಾಲ್, ಇದೇನಾ ನಿಮ್ ಕಾರು? ಎಸ್ ಮ್ಯಾನ್, ಇದೇ ನನ್ನ ಕಾರು. ನನ್ನ ಮುದ್ದಿನ ಕಾರು, ನನ್ನ ಪ್ರೀತಿಯ ಕಾರು, ನನ್ನ ಲಾಂಗ್ ಲೈಫಿನ ಕಾರು.
ಅಯ್ಯೋ ಗೋಲ್ಡ್ ಅಮ್ಮ, ಇವ್ರಿಗೆ ಅವ್ರಿಗೆ ಆ ಮಾಡ್ಲ ಕಾರ್ ಅಂದ್ರೆ ತುಂಬಾ ಇಷ್ಟ. ಒಂದಿನ ನನ್ನ ತಮ್ಮ ಕಾರ್ ತಗೊಂಡೋಗಿ ಆಕ್ಸಿಡೆಂಟ್ ಮಾಡ್ಬಿಟ್ಟ. ಅದು ಪುಡಿ ಆಗ್ಬಿಡ್ತು. ಆ ಸುದ್ದಿ ಕೇಳಿದ ಇವ್ರಿಗೂ ಬುದ್ಧಿ ಹೊಡೆದು ಹುಚ್ಚರಾಗ್ಬಿಟ್ರು. ಇವ್ರನ್ನ ಟೆಸ್ಟ್ ಮಾಡಿದ ಡಾಕ್ಟ್ರು ಈ ಪೇಷಂಟ್ನ ಅವ್ರಿಷ್ಟಕ್ಕೆ ಬಿಟ್ಬಿಡಿ, ಇಲ್ದೇ ಇದ್ರೆ ಪ್ರಾಣಕ್ಕೆ ಅಪಾಯ ಅಂತಂದ್ರು. ಅವ್ರು ಇಲ್ದೆ ನಾನ್ ಬದುಕಿರ್ಲಾರೆ. ಅದಕ್ಕೆ ಆ ಮಾಡೆಲ್ ಮಕ್ಕಳ ಕಾರ್ನ ತಂದು ಸೇಮ್ ನಂಬರ್ ಕಂಟಿನ್ಯೂ ಮಾಡಿ ಟ್ಯಾಕ್ಸ್ ಕಟ್ತಾ ಇದೀವಿ. ಐ ಆಮ್ ಸೋ ಸಾರಿ. ಬರ್ತೀನಿ. ಇಲ್ಲಮ್ಮ, ಪರವಾಗಿಲ್ಲ. ಥ್ಯಾಂಕ್ಸ್. ಓಹೋ, ಇದು ನನ್ನ ಪ್ರೀತಿಯ ಕಾರು, ಅಭಿಮಾನದ ಕಾರು, ನನ್ನ ಹೃದಯದ ಕಾರು. ಆಹಾ ಆಹಾ ಸ್ವೀ ಆಹಾ. Madam, Yes. your order is ready. How much? 1800. ತಗೊಳ್ಳಿ ಮೇಡಮ್. Thank you. ಅಣ್ಣ, ನಿನ್ ಬರ್ಡೇ ಬಂತು. ನಿನಗೆ ಹೇಳ್ದಾಗೆ ಈ ಸೂಟು ವಾಚು ತಂದೆ. ಆದ್ರೆ ಅಣ್ಣ, ಅಲ್ಲಿಂದಾನೆ ನಿನ್ನಿ ತಂಗಿಗೆ ಆಶೀರ್ವಾದ ಮಾಡಣ್ಣ. ಯಾರ್ ನೀವು? ನಿನಗೆ ಆಶೀರ್ವಾದ ಮಾಡಕ್ ಬಂದಿರೋ ಯಾಮದೂತರು. ಮರ್ಯಾದೆಯಿಂದ ಹೊರಗೋಗಿ, ಇಲ್ಲಾಂದ್ರೆ ಪೊಲೀಸನ್ ಕರಿತೀನಿ. ಓ, ಪೊಲೀಸ್ ಕರಿತೀಯಾ? ಕರ್ಸು ಕರ್ಸು. ಏಯ್, ಕೊಬ್ಬಿದ ಹಂದಿಗ್ಲ, ಮುಚ್ಚರೋ ಬಾಯಿ. ಗಿಳಿ ಗೀಳಿ ಇಡ್ತಾ ಐತೆ ಕಣೋ. ರೆಕ್ಕೆ ಪುಕ್ಕ ತರದು ಕಂಠ ಇಸ್ಕಿದ್ರೆ ಧ್ವನಿ ನಿಲ್ತೈತೆ. Shut up. ಏಯ್, ಹಿಡ್ಕೊಳ್ರ ಅವಳನ್ನ. ಪೊಲೀಸಿಗೆ ಫೋನ್ ಮಾಡ್ತೀಯಾ? ಪೊಲೀಸ್ನವ್ರು ಬರೋದು ಯಾವಾಗ್ಲೂ ಎಲ್ಲ ಮುಗಿದ್ಮೇಲೆ. ಬಿಡ್ರೋ, ಬಿಡ್ರೋ ನನ್ನ. ಇದಕ್ಕೆ ಬಂದಿರೋದು ಯಾವ್ದಕ್ರೋ? ಹೇಳೋಕೆ ಯಾಕೆ ಅಂತ ಹೇಳ್ರೋ. ಆ ಡೆಲ್ಲಿ ಸೀಳ್ ನಾಯಿಗೆ ಸಹಾಯ ಮಾಡಿರೋದಕ್ಕೆ. ಅದಕ್ಕೆ ಶಿಕ್ಷೆ. ನಾಯಿ ಮುಟ್ಟಿದ ಮಡಿಕೆ ಆಗ್ಬೇಕು. ನೀನು ಮಿಸ್ ಕಾಡಿದ್ರೆ ಇವಳು ಮೆಟ್ರೆ ಕತ್ತರಿಸ್ಬಿಡ್ತೀನಿ. ನೋಡ್ರು. ನೋಡಿ, ವಿಜಯ್, ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಯ್ತು. ಸಾರೈಟ್. ದೀಪಾ, ಇನ್ನು ಮುಂದೆ ಈ ಮನೇಲಿ ನೀನು ಒಬ್ಳೇ ಇರಬಾರ್ದು. ಲೇಡೀಸ್ ಹಾಸ್ಟೆಲ್ ಜಾಯ್ನ್ ಮಾಡಿಸ್ತೀನಿ. ಬ್ಯಾಗೇಜ್ ರೆಡಿ ಮಾಡ್ಕೋ. ಹ್ಮ್.
ಸ್ವಾಮಿ ಮಂಜುನಾಥ, ನಮ್ ಕಷ್ಟ ನೀಗೋದು ಯಾವಾಗ? ಕತ್ತಲೆ ತುಂಬಿದ ನಮ್ಮಿ ಮನೆಗೆ ಬೆಳಕು ಬರೋದು ಯಾವಾಗಪ್ಪ? ಯಾರ್ ಬೇಕಿತ್ತು? ಡ್ರೈವರ್ ರಾಮದಾಸ್ ಅವ್ರ ಮನೆ ಇದೆ ತಾನೆ? ಹೌದು. ತಾವು? ನಾನು ಅವ್ರ ಸ್ನೇಹಿತ. ಬನ್ನಿ ಒಳಗೆ. ನಾನು ಅವ್ರ ಮಗಳು. ನಾನು ನಿಮ್ ತಂದೆ ಒಂದೇ ಕಡೆ ಕೆಲಸ ಮಾಡ್ತಿದ್ವಿ. ಬಿಸ್ನೆಸ್ಗೋಸ್ಕರ ನಾನು ಸಿಂಗಾಪುರ್ ಹೋಗಿದ್ದೆ. ಇವ್ರು ನಮ್ ತಾಯಿ, ಇವ್ ನನ್ ತಮ್ಮ ಭರತ್. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿಪ್ಪ. ಎಲ್ಲಮ್ಮ ರಾಮದಾಸು? ಅವರು ಜೈಲ್ನಲ್ಲಿದ್ದಾರೆ. ಓ ಗಾಡ್. ಹೌದ್ರಪ್ಪ, ಲಾರಿ ಓನರ್ ಆಗಿದ್ದವರು. ರೇಸು ಕುಡಿತ ಅಂತ ಇರೋದನ್ನೆಲ್ಲ ಕಳ್ಕೊಂಡ್ರು. ಸಾಲ ಮಾಡಿದ್ರು. ಮಗಳ ಮದುವೆ ಗೊತ್ತಾಗಿದ್ರು. ಹಣ ಇಲ್ದೆ ಒದ್ದಾಡ್ತಿದ್ರು. ಹಿರಿಯರ ಆಸ್ತಿ ಅಂತ ನಮ್ಗುಳ್ದಿರೋದು ಇದೊಂದೇ ಮನೆ. ಮಗನ್ ಕಾಲ ಆಪರೇಷನ್ಗೆ ಅಂತ ಹಣ ಕೊಡಿರ್ತಿದ್ರು. ಅಷ್ಟರಲ್ಲಿ ಜೈಲ್ ಸೇರ್ಬಿಟ್ರು. ಅವ್ರ ಕಡೆಯವ್ರು ಯಾರೋ ಬಂದು ದುಡ್ಡು ಕೊಡ್ತಾರೆ ಅಂತ ನಮ್ಮ ಯಜಮಾನ್ರು ಹೇಳ್ತಿದ್ರು. ಆದ್ರೆ ಅವ್ರ ಕಡೆಯವ್ರು ಯಾರೂ ಬರ್ಲೇ ಇಲ್ಲ. ಮಗಳ ಮದುವೆ ದಿನ ಬೇರೆ ಹತ್ರ ಬರ್ತಾ ಇದೆ. ಅಮ್ಮ, ನಾನು ರಾಮದಾಸ್ಗೆ ಸ್ವಲ್ಪ ಸಾಲ ಕೊಡ್ಬೇಕಾಗಿತ್ತು. ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ. ಬೇಡಿಪ್ಪ, ನಿಮಗ್ ಶರ್ಬತ್ ತರ್ತೀನಿ ರೀ. ಇಲ್ಲ ಪರವಾಗಿಲ್ಲ, ಮೊದಲಿನ ತಗೊಳ್ಳಿ. ಬೇಡಿ ಅಂಕಲ್, ಅಪ್ಪನ ಗೊತ್ತಾದ್ರೆ. ನೋಡಪ್ಪ, ನಾನು ನಿಮ್ ತಂದೆ ಸ್ನೇಹಿತ. ಅವನ ಹತ್ರ ತಗೊಂಡಿರೋ ಸಾಲನ ಕೊಡ್ತಿದ್ದೀನಿ ಹೊರತು ಇದನ್ನ ದಾನವಾಗಿ ಕೊಡ್ತಿಲ್ಲ. ತಗೊಳ್ಳಿಮ್ಮ. ಅಪ್ಪ, ನೀವು ನಮ್ಮ ಪಾಲಿನ ಧರ್ಮಾತ್ಮ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಇನ್ನು ನಾನು ಬರ್ತೀನಮ್ಮ. ನಮಸ್ಕಾರ. ಒಳ್ಳೇದ್ರಪ್ಪ. ಹೆದರ್ಕೊಂಡ್ಬಿಟ್ಟಿಯ? ನಾನು ಮಾಮೂಲಿ ಪೊಲೀಸ್ನವ್ರ ಥರ ನಿನಗೆ ಹಿಂಸೆ ಕೊಡಲ್ಲ. ಯಾಕೆ ಗೊತ್ತಾ? ನಿನಗೊಬ್ಬ ಹೆಂಡತಿ, ಕಾಲಿಲ್ದಿರೋ ಒಬ್ಬ ಮಗ, ಮದುವೆಗೆ ಬೆಳೆದು ನಿಂತಿರೋ ಒಬ್ಬ ಮಗಳು, ಈ 3 ಜನ ನಿನಗೋಸ್ಕರ ಮನೇಲಿ ಕಾಯ್ತಿದ್ದಾರೆ. ನಿನಗೂ ಹೃದಯ ಇದೆ, ಅದರಲ್ಲಿ ಮಣ್ಣಿನ ರಕ್ತ ಹರಿತಾ ಇದೆ. ರಾಮದಾಸ್, ನೀನು ಆತ್ಮಸಾಕ್ಷಿಯಾಗಿ ಹೇಳು, ನೀನು ಲಾರಿನ ಆ ಆನಂದ್ ಸ್ಕೂಟರ್ ಮೇಲೆ ಹತ್ತಿಸ್ತೀಯಾ? ಯಾರೋ ನಿನ್ನ ಕಡೆಯವರು ನಿನ್ನ ಮಗಳ ಮದುವೆಗೆ, ನಿನ್ನ ಮಗನ ಕಾಲ ಆಪರೇಷನ್ಗೆ ಹಣ ಕೊಡ್ತಾರೆ ಅಂತ ನೀನು ಹೇಳಿದ್ದಂತೆಲ್ಲ. ಆದರೆ ಇದುವರೆಗೂ ಒಂದು ಕಿಲುಬು ಕಾಸು ಕೂಡ ಯಾರು ಕೊಟ್ಟಿಲ್ಲ. ಹೇಳು ರಾಮದಾಸ್, ನೀನು ಕೆಟ್ಟ ದಾರಿಯಲ್ಲಿ ಒಳ್ಳೆ ಊರು ಸೇರಕ್ಕೆ ಪ್ರಯತ್ನ ಪಡ್ತಿದ್ಯಾ? ಆದರೆ ಅದಾಗಲ್ಲ. ಸತ್ಯ ಹೇಳು. ನೀನು ಯಾರಿಗೂ ಹೆದರ್ಬೇಕಾಗಿಲ್ಲ. ನಾನಿದ್ದೀನಿ. ಐ ಆಮ್ ಹಿಯರ್. ಐ ಸೇ ಸ್ಪೀಕ್ ದ ಟ್ರೂತ್. ಕಮ್ ಆನ್. Come on, speak the truth. Come on. Come on, I say. ನಿನಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಕೋರ್ಟ್ನಲ್ಲಿ ಈ ರೀತಿ ಸುಳ್ಳು ಸಾಕ್ಷಿ ಹೇಳು ಅಂತ ಹೇಳ್ಕೊಟ್ಟವ್ರು ಯಾರು? ನಿನಗೆ ಹಣ ಕೊಡ್ತೀನಂತ ಆಶ್ವಾಸನೆ ಕೊಟ್ಟವ್ರು ಯಾರು? ರಾಮದಾಸ್, ಒಳ್ಳೆ ರೀತಿಯಲ್ಲಿ ಕೇಳ್ತಾ ಇದ್ದೀನಿ, ಹೇಳು. Come on, you bloody damn it! ಇಲ್ಲ, ನಾನು ಯಾರು ಹೇಳಿಲ್ಲ. ನಾನು ಯಾರು ಆಶ್ವಾಸನೆ ಕೊಟ್ಟಿಲ್ಲ. ನಾನೇ ಆನಂದ ಸ್ಕೂಟರ್ ಮೇಲೆ ಲಾರಿ ಹರಿಸಿದ್ದು, ನಾನೇ ಕುಡಿದ ಆಮೇಲೆ ಆಕ್ಸಿಡೆಂಟ್ ಮಾಡಿದ್ದು, ನಾನೇ ಆಕ್ಸಿಡೆಂಟ್ ಮಾಡಿದ್ದು. ನನ್ನನ್ನು ಬಿಟ್ಬಿಡೆ, ನನ್ನನ್ನು ಬಿಟ್ಬಿಡೆ. ನಾನೇ ಶೀಲಾ, ಏನಾಯ್ತಮ್ಮ ನಿಂಗೆ? ಯಾರಮ್ಮ ನಿನಗೆ ತಂದಿದ್ದು? ಶೀಲಾ, ಏನಾಯ್ತಮ್ಮ ನಿಂಗೆ? ಶೀಲಾ, ಹೇಳಮ್ಮ ತಂದಿದ್ದು. ಶೀಲಾ, ಹೇಳಮ್ಮ. ಹೇಳಮ್ಮ. ಶೀಲಾ, ಹೇಳಮ್ಮ. ಶೀಲಾ, ಏನಾಯ್ತಮ್ಮ? ಯಾರಮ್ಮ ನಿನಗೆ? ಬರ್ತೀನಮ್ಮ. ಸರಿ ಅಂಕಲ್.
ಯಾರು ಬೇಕಾಗಿತ್ತು? ನಾವ್ಯಾರಾದ್ರೇನು, ನೀವು ಮಾತ್ರ ನಮಗೆ ಬೇಕು. ಅಯ್ಯೋ ದೇವ್ರೇ. ಈಗ ಬಂದು ಹೋದ್ನಲ್ಲ, ಅವ್ನು ಯಾರು? ಹೇಳು ಅವ್ನು ಯಾರು ಅಂತ. ಅವ್ರು ನಮ್ ತಂದೆ ಸ್ನೇಹಿತರು. ಅವನು ನಿಮ್ ತಂದೆ ಸ್ನೇಹಿತ ಅಲ್ಲ, ಡೆಲ್ಲಿ ಸೀಳ್ ನಾಯಿ. ನಿಮ್ಗೆ ಅವನು ಏನ್ ಕೇಳ್ದ? ನೀವೇನು ಹೇಳಿದ್ರಿ? ಏನು ಇಲ್ಲ. ಏನು ಇಲ್ಲ? ಇಲ್ಲ. ಲೆಗ್ ರಾಜ. ಬಿಡ್ಬೇಕಾ? ಅವನು ಏನ್ ಕೇಳ್ದ? ನೀನೇನು ಹೇಳ್ದೆ? ದೇವ್ರ ಸತ್ಯವಾಗ್ಲು ಅವ್ರೇನು ಕೇಳಲಿಲ್ಲ, ನಾವೇನು ಹೇಳಲಿಲ್ಲ. ಈಕಿನ ಹಿಂಗ್ ಕೇಳಿದ್ರೆ ಹೇಳಲ್ಲ, ನಮ್ಮ ಮಾಮೂಲಿ ಫಾರ್ಮುಲಾ ಇದೆಯಲ್ಲ. ಬಿಡ್ತೀವಿ. ಅವನು ಏನ್ ಹೇಳ್ದ ಅಂತ ಬಗ್ಳು ಇದ್ರೆ ಮುಂದಿನ ಹೆಜ್ಜೆ ಗೊತ್ತಲ್ಲ, ಒತ್ತು ಗುರು. ಹೇಳು. ನಮ್ಮ ಯಜಮಾನ್ರ ಸ್ನೇಹಿತರಂತೆ, ಕೊಡ್ಬೇಕಾದ ಸಾಲನ ಕೊಟ್ಬಿಟ್ಟು ಹೋದ್ರು ಅಷ್ಟೇ. ಏನ್ ಹಾಗೆ ನೋಡ್ತಾ ಇದ್ಯಾ? ನಾವು ನೋಡ್ತಲ್ಲ ಗಾಳಿಪಟ ಆಡಿಸ್ತಾ ಇದೀವಿ ಅಂತನಾ? ಅಷ್ಟೇ ಅಲ್ಲ, ನೋಡ್ತಾ ಇರು, ಇನ್ನು ಏನೇನೋ ಧೂಳಿಪಟ ಮಾಡ್ತೀವಿ. ಕರಿಬೇಡಪ್ಪ, ಕರಿಬೇಡಪ್ಪ. ಶೀಲಾ, ಶೀಲಾ, ಜಾನಕಿ, ಭರತ, ಅಯ್ಯೋ ದೇವ್ರೆ, ನಾನು ಯಾರಿಗೋಸ್ಕರ ಬದುಕಿರ್ಬೇಕಪ್ಪ? ನನ್ನ ಮಾತು ಕೇಳು. ಯಾರ ಮಾತು ಕೇಳಿದ್ರೆ ನನ್ನ ಜಾನಕಿ ಜೀವ ಕೊಡಕ್ಕಾಗುತ್ತಾ? ನಮ್ಮ ಭರತನ ಮತ್ತೆ ಬದುಕ್ಸಕ್ಕಾಗುತ್ತಾ? ಸತ್ತ ಶೀಲಾಗೆ ಮತ್ತೆ ಜೀವ ಕೊಡಕ್ಕಾಗುತ್ತಾ? ನನ್ನ ಮಗಳು ಮದುವೆ ಆಗಲಿ ಅಂತ ಕೋರ್ಟ್ನಲ್ಲಿ ಸುಳ್ಳು ಹೇಳಿದೆ, ನನ್ನ ಮಗನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಜೈಲು ಸೇರಿದೆ, ನನ್ನ ಹೆಂಡತಿ ಮಕ್ಕಳು ಸುಖವಾಗಿರ್ಲಿ ಅಂತ ಇಷ್ಟೆಲ್ಲ ಮಾಡಿದೆ. ಈಗ ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ಸತ್ಯ ಹೇಳಕ್ಕೋಸ್ಕರ ಬದುಕಿರ್ಬೇಕು. ರಾಮದಾಸ್, ಇಷ್ಟೆಲ್ಲ ಆದ್ಮೇಲೂ ನೀನ್ ನಿಜ ಹೇಳಲ್ವಾ? ಹೇಳ್ತೀನಿ, ನಿಜ ಹೇಳ್ತೀನಿ. ನನಗೆ ಮೋಸ ಮಾಡಿದವ್ರನ್ನ ಸುಮ್ಮನೆ ಬಿಡೋದಿಲ್ಲ, ನನ್ನ ಸಂಸಾರ ಸರ್ವನಾಶ ಮಾಡಿದವ್ರನ್ನ ಸಾಯಿಸ್ತಾ ಬಿಡೋದಿಲ್ಲ, ಅವರು ಸುಮ್ಮನೆ ಬಿಡೋದಿಲ್ಲ, ಅವರು ಸಾಯಿಸ್ತಾ ಬಿಡೋದಿಲ್ಲ, ಸುಮ್ಮನೆ ಬಿಡೋದಿಲ್ಲ. ರಾಮದಾಸ್, ರಾಮದಾಸ್ ಹೇಳು ಪ್ಲೀಸ್. ಕಮಾನ್ ಕಮಾನ್, ಐ ಸೇ ಕಮಾನ್ ಕಮಾನ್, ಟೆಲ್ ಮಿ ದ ಟ್ರೂತ್. ಹೇಳು ರಾಮದಾಸ್, ಕಮಾನ್. Stop this!
ಸ್ಟಾಪ್ ದಿಸ್ ಮಿಸ್ಟರ್ ವಿಜಯ್, ಹುಚ್ಚಿಡಿದೆ ನಿಮ್ಗೆ? ಹುಚ್ಚಿಡಿದಿರೋದು ನನ್ಗಲ್ಲ ಅವನಿಗೆ. ಅಲ್ಲೇನು ಮಾತಾಡಿ, ಯೂನಿಫಾರ್ಮ್ ಹಾಕೊಂಡಿರೋ ಆಫೀಸರ್ ಮೇಲೆ ಕೈ ಮಾಡ್ತಾ ಇದ್ದೀರಾ. ಡ್ಯಾಮ್ ಯುವರ್ ಯೂನಿಫಾರ್ಮ್ ಅಂಡ್ ಪೊಲೀಸ್ ಆಫೀಸರ್. ಒಬ್ಬ ವಿಟ್ನೆಸ್ ಕೊಲೆ ಮಾಡಿದ್ದಕ್ಕೆ ಪರಿಣಾಮ ಏನು ಗೊತ್ತಾ? ಅವ್ನು ಅರೆಸ್ಟ್ ಮಾಡಬಲ್ಲೆ. ಇಂದಿರಾನಗರ್ 10ನೇ ಕ್ರಾಸ್ ಪ್ಲಾನ್ ಮಾಡ್ರಲ್ಲಿ ನೀನ್ ಇನ್ವಾಲ್ವ್ ಆಗಿದ್ದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋ, ಎಸ್. ಹಾಗಿದ್ಮೇಲೆ ಅವ್ನು ಯಾಕೆ ಶೂಟ್ ಮಾಡಿದೆ? ಟು ಪ್ರೊಟೆಕ್ಟ್ ಯು. ವಾಟ್ ಯು ಮೀನ್? ಎಸ್, ಜಸ್ಟ್ ಟು ಪ್ರೊಟೆಕ್ಟ್ ಯು. ನೀವು ಬಲವಂತಿಂದ ಲಾರಿ ಡ್ರೈವರ್ನ ವಿಚಾರಣೆ ಮಾಡುವಾಗ ಅವನು ಕೋಪಿಸ್ಕೊಂಡು ನಿಮ್ ಕುತ್ತಿಗೆ ಹೆಸ್ಗಿ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ದ. ಅದಕ್ಕೆ ಶೂಟ್ ಮಾಡಿದೆ. ಮಿಸ್ಟರ್ ವಿಜಯ್, ಡೆಲ್ಲಿಯಿಂದ ಬಂದಿರೋ ನಿಮ್ಮ ಪ್ರಾಣ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ಆತ್ಮರಕ್ಷಣೆಗೋಸ್ಕರ ಕೊಲ್ಲೋ ಹಕ್ಕು ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ಗೂ ಕಾನೂನಲ್ಲಿ ಅವಕಾಶ ಇದೆ. ಎಸ್ ಎಸ್, ಹಿ ಇಸ್ ಕರೆಕ್ಟ್. ಮಿಸ್ಟರ್ ವಿಜಯ್, ಸೆಲ್ಫ್ ಡಿಫೆನ್ಸ್ ಕಿಲ್ಲಿಂಗ್ ಇಲ್ಲದೆ ಇದ್ದಿದ್ರೆ ಅಪರಾಧಿಗಳಿಂದ, ದರೋಡೆಕೋರಿಂದ, ಕಳ್ಳ ಸಾಗಾಣಿಕೆಗಾರಿಂದ ವರ್ಷಕ್ಕೆ 1000 ಜನ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಬಲಿಯಾಗ್ತಾರೆ. ಹಾಗೆ ನೀವಾಗೋದು ನನಗಿಷ್ಟ ಇಲ್ಲ. ಕಾಕಿ ಬಟ್ಟೆ ಹಾಕೊಂಡು ಕಾನೂನು ಪರಿಪಾಲನೆ ಮಾಡೋ ನಮಗೆ ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂದ್ರೆ ಹೇಗೆ? ಈ ಹರಿಕತೆನ ಯಾವನಾದ್ರೂ ಹೊಸ್ತ ಹೂ ಇಟ್ಕೊಂಡ್ ಬರ್ತಾನಲ್ಲ, ಅವನ ಹತ್ರ ಹೇಳು ನಂಬ್ತಾನೆ. ಮಿಸ್ಟರ್ ಹರಿಶ್ಚಂದ್ರ, ಚಿಚಿ ಮೈಯೆಲ್ಲ ಬರೀ ಸುಳ್ಳು, ಹೆಸರು ಹರಿಶ್ಚಂದ್ರ. ಲುಕ್ ಮ್ಯಾನ್, ಕಾಕಿ ಬಟ್ಟೆ ಹಾಕೊಂಡು ಅನ್ನ ಕೂಡ ಡಿಪಾರ್ಟ್ಮೆಂಟ್ಗೆ ಕಪ್ಪು ಬಳಿತಾರೋ ನಿಮ್ಮಂತವ್ರನ್ನ ನನ್ನಂತವ್ರು ಯಾವತ್ತೂ ಬಿಡಲ್ಲ. ಐ ವಿಲ್ ಕಮ್ ಬ್ಯಾಕ್.